ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ POCO M3 Pro 5G ಸ್ಮಾರ್ಟ್ಫೋನ್ ಇರುವಂಥದ್ದು. ಈ ಒಂದು ಸ್ಮಾರ್ಟ್ಫೋನ್ನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಈ ಒಂದು ಸ್ಮಾರ್ಟ್ಫೋನ್ ಸದ್ಯಕ್ಕೆ ನಮ್ಮ ಭಾರತದಲ್ಲಿ ಲಾಂಚ್ ಆಗಿರುವಂಥ ಚೀಪೆಸ್ಟ್ 5G ಸ್ಮಾರ್ಟ್ಫೋನ್ ಆಗಿರುವಂಥದ್ದು. ನೀವು ನಂಬಲ್ಲ, ಈ ಒಂದು ಫೋನ್ನ ಬೇಸಿಕ್ ವೇರಿಯಂಟು ಕೇವಲ 14,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. 14,000 ರೂಪಾಯಿಗೆ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ? ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಈ ಒಂದು ಫೋನನ್ನು ಅನ್ಬಾಕ್ಸ್ ಮಾಡ. ಗಮನಿಸ್ತಾ ಇದ್ರೆ ಈ ಒಂದು ಫೋನ್ನ ಬಾಕ್ಸ್ ನಮಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಇದರ ಹಿಂದ್ಗಡೆ ನಿಮಗೆ ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇದೆ ಮತ್ತು ಇದರ ಒಳಗಡೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ಅದನ್ನು ಬಿಟ್ಟರೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ನ ಕೂಡ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಕ್ವಾಲಿಟಿಯ TPU ಕವರ್ ಇದಾಗಿದೆ. ಅದರ ಕೆಳಗಡೆ ನಿಮಗೆ ಡೈರೆಕ್ಟಾಗಿ ಒಂದು ಫೋನ್ ನೋಡೋ ಸಿಗ್ತಾ ಇರುವಂಥದ್ದು. ಫಸ್ಟು ಕಲಿ ತುಂಬ ಪ್ರೀಮಿಯಮ್ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡೋಣ. ಇದರ ಕೆಳಗಡೆ ನಿಮಗೆ 22.5 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಬಾಕ್ಸ್ ಒಳಗೆ ನೀಡಿದರೆ ಈ ಒಂದು ಪ್ರೈಸಂಜಿಗೆ ಚೆನ್ನಾಗಿದೆ ಅಂತೀನಿ. 22.5 ಅಂತಂದರೆ ಒಳ್ಳೆ ವಿಷಯನೇ. ಮತ್ತು ಈ ಒಂದು ಬಾಕ್ಸ್ ಒಳಗೆ ನಿಮಗೆ USB Type-C ಡಾಟಾ ಕೇಬಲ್ ಸಿಗ್ತಾ ಇರುವಂಥದ್ದು. Type-A ಇಂದ Type-C. ಇದು ಕೂಡ ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇನ್ನು ಡೈರೆಕ್ಟಾಗಿ ಒಂದು ಫೋನಿಗೆ ಬಂತು ಅಂತ ಅಂದರೆ, ಈ ಫೋನ್ ಅಷ್ಟೊಂದೇನು ವೆಯ್ಟ್ ಇದೆ ಅಂತ ಅನ್ನಿಸ್ತಾ ಇಲ್ಲ. ಪರವಾಗಿಲ್ಲ, ಲುಕ್ ವೈಸ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತದೆ. ಇನ್ನು ಗಮನಿಸ್ತಾ ಇದ್ದರೆ ಒಂದು ಬಾಕ್ಸ್ ಒಳಗಿರುವಂಥ ಕಂಪ್ಲೀಟ್ ಎಕ್ಸಸರೀಸ್ಗಳನ್ನು. ಮೊದಲದಾಗಿ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದ್ರೆ, ಆಗಲದಂಗೆ ಈ ಒಂದು ಫೋನ್ ಅಷ್ಟೊಂದು ವೆಯ್ಟ್ ಇಲ್ಲ ಆಯಿತಾ. ಏನಕ್ಕೆ ಅಂತಂದರೆ, ಆಬ್ವಿಯಸ್ಲಿ ಪ್ಲಾಸ್ಟಿಕ್ ಬ್ಯಾಕು, ಪ್ಲಾಸ್ಟಿಕ್ ಫ್ರೇಮು, ಕೇವಲ 190 ಗ್ರಾಮ್. ಕೇವಲ 190 ಗ್ರಾಮ್ ಅಂತಂದ್ರೆ ಸ್ವಲ್ಪ ಜಾಸ್ತಿನೇ, ಬಟ್ ಸ್ಟಿಲ್ ಈಗ ರೀಸೆಂಟ್ ಡೇಸಲ್ಲಿ ಬರ್ತಿರುವಂಥ ಫೋನಿಗೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಲೈಟ್ ವೆಯ್ಟೇ ಇದು. ಫ್ರಂಟಲ್ಲಿರುವಂಥದ್ದು ಗ್ಲಾಸು ಗೊರಿಲ್ಲಾ ಗ್ಲಾಸ್ 3, ಸ್ಕ್ರಾಚ್ ಆಗಲ್ಲ ಸ್ಟೀಸಾಗಿ. ಅವರೇ ಸ್ಕ್ರೀನ್ ಗಾರ್ಡನ್ನು ಹಾಕಿದರೆ ಮುಂದ್ಗಡೆ ನಿಮಗೆ ಒಂದು ಪಂಚೋಲ್ ಕ್ಯಾಮ್ರಾ ಸಿಗ್ತದೆ. ಪಂಚೋಲ್ ಸ್ವಲ್ಪ ದೊಡ್ಡದಾಗಿದೆ ಅಂತ ಅನ್ನಿಸ್ತು ನನಗೆ. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆ ಇದೆ, ಬಾಟಮಲ್ಲಿ ಸ್ವಲ್ಪ ಬೆಸಲ್ ಜಾಸ್ತಿ ಅಂತ ಅನ್ನಿಸ್ತು ನನಗೆ. ಫ್ರಂಟಲ್ಲಿ ಪರವಾಗಿಲ್ಲ, ಒಂದು ಲೆವೆಲ್ಗೆ ಚೆನ್ನಾಗಿ ಕಾಣುತ್ತೆ. ಪಂಚೋಲ್ ನೀಡಿದರೆ ಒಂದು ಖುಷಿ ವಿಷಯ. ಇನ್ನೊಂದಕ್ಕೆ ಬಂತು ಅಂತ ಅಂದರೆ, ಒಂದು ರೀತಿ ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ಕು, ಒಂದು ರೀತಿ ಡ್ಯೂಯಲ್ ಟೋನ್ ಫಿನಿಶು, ಬ್ಲ್ಯಾಕು ಮತ್ತು ಒಂದು ಬ್ಲೂ ಕಲರ್ದು. ಇನ್ನೊಂದು ಹಳದಿ ಕಲರ್ ಬರುತ್ತೆ ಆಯಿತಾ. ಆ ಕಲರ್ ನಂಗೆ ತುಂಬ ಇಷ್ಟ ಆಗಿತ್ತು. ಇದು ಪರವಾಗಿಲ್ಲ, ಇದು ನನ್ನ ಪರ್ಸ್ನಲಿ ನನಗಂತೂ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಯೆಲ್ಲೋ ಕಲರ್ ನಂಗೆ ಇಷ್ಟ ಆಗ್ತಿತ್ತು. ಕೆಲವು ಜನಕ್ಕೆ ಬ್ಲೂನು ಇಷ್ಟ ಆಗ್ಬೋದು ನಿಮಗೆ. ಸೊ ಹಿಂದ್ಗಡೆ ಗ್ಲಾಸ್ ಥರ ಕಾಣಿಸಿದ್ರು ಸಹ ಇದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು. ಸ್ಮಡ್ಜಸ್ ಆಗುವ ಸಾಧ್ಯತೆ ಇರುತ್ತೆ, ಸ್ಕ್ರ್ಯಾಚ್ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಸೊ ಅವರೇ ಬ್ಯಾಕ್ ಅವ್ರು ಕೊಟ್ಟಿದ್ದಾರೆ. ಸೊ ಹಾಕೊಂಡ್ರೆ ತುಂಬ ಒಳ್ಳೆಯದು. ಹಿಂದ್ಗಡೆನಂತೂ ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ, ಗಮನಿಸ್ತಾ ಇದ್ದೀರಾ. ಮತ್ತು ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತದೆ ಮತ್ತು ಡ್ಯೂಯಲ್ LED ಫ್ಲ್ಯಾಶ್ ಹಿಂದೆ ಇದೆ ಆಯಿತಾ. ಸೊ ಇದನ್ನು ಬಿಟ್ಟರೆ ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಗೊತ್ತಾಗ್ತಿರುವಂಥದ್ದು ನಮಗೆ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಇದನ್ನು ಬಿಟ್ಟರೆ ಒಂದು ಫೋನಲ್ಲಿ USB Type-C ಪೋರ್ಟ್ ಇರುವಂಥದ್ದು ಮತ್ತು 3.5mm ಹೆಡ್ಫೋನ್ ಜಾಕ್ಸ್ ಇದೆ ಮತ್ತು IR ಬ್ಲಾಸ್ಟರ್ ಕೂಡ ಒಂದು ಫೋನಲ್ಲಿದೆ. ಒಂದು ಖುಷಿ ವಿಷಯ. ಜೊತೆಗೆ ಈ ಒಂದು ಫೋನಲ್ಲಿ ನಿಮಗೆ ಯಾವುದೇ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇಲ್ಲ. ಒಂದು ಹೈಬ್ರಿಡ್ ಸಿಮ್ ಸ್ಲಾಟ್ ಆಯಿತಾ. ಒಂದು ಸಿಮ್ಮು ಅಥವಾ ಒಂದು SD ಕಾರ್ಡ್ ಅಥವಾ 2 ಸಿಮ್ಮು ನೀವು ಹಾಕೊಬೋದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಈ ಪ್ರೈಸೊಂದಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು, ಇಂಪ್ರೆಸಿವ್ ಆಗಿದೆ ಅಂತ ಅನ್ನಿಸ್ತು. ಯೂಶಲಿ ಪ್ರೈಸಲ್ಲಿ ನಿಮಗೆ ಯಾರು ಕೂಡ ಗ್ಲಾಸ್ ಬ್ಯಾಕನ್ನು ನೀಡೋದಿಲ್ಲ ಆಯಿತಾ. ಓವರಾಲ್ ಲುಕ್ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಂಪ್ರೆಸ್ ಮಾಡಿತು. ಪರವಾಗಿಲ್ಲ, ಈ ಒಂದು ಪ್ರೈಸೊಂದಿಗೆ 14,000 ರೂಪಾಯಿಗೆ ಈ ಒಂದು ಬಿಲ್ಡು ಸೂಪರ್ ಅಂದರೆ. ನಾನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ, ನೀವು ಫೋನಲ್ಲಿ 6.5 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ತುಂಬ ಬ್ರೈಟಾಗಿ ಕೂಡ ಇರುವಂಥದ್ದು. ಸುಮಾರು 500 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಇದು ನೀಡುತ್ತೆ. ಬಿಸಿಲಿಗೆ ಹೋದ್ರಿ ಅಂದರೂ ಸಹ ಒಂದು ಲೆವೆಲಿಗೆ ಬ್ರೈಟಾಗಿ ಕಾಣುತ್ತೆ ಆಯಿತಾ. ಇದರಲ್ಲಿ ನಿಮಗೆ 90 ಹರ್ಟ್ಸ್ನ ರಿಫ್ರೆಶ್ ರೇಟ್ ಇರುವಂಥದ್ದು. 90 ಹರ್ಟ್ಸ್ ಅಂತಂದರೆ ಪರವಾಗಿಲ್ಲ, ಇನ್ನೂ ಜಾಸ್ತಿ ನೀಡ್ಬೋದಾಗಿತ್ತು. ಏನಕ್ಕೆ ಅಂತಂದರೆ, ನಿಮಗೆ 16,000 ರೇಂಜಲ್ಲಿ ನಿಮಗೆ ಅಮೋಲೆಡ್ ಡಿಸ್ಪ್ಲೇ ಮತ್ತು 120 ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗುತ್ತೆ. ಇದು 2,000 ರೂಪಾಯಿ ಕಡಿಮೆ ಇದೆ. IPS ನೀಡಿದರೆ ಪರವಾಗಿಲ್ಲ, ಬಟ್ ಪ್ರೊಸೆಸರ್ ಕೂಡ ತುಂಬ ಚೆನ್ನಾಗಿರೋದ್ರಿಂದ ಓಕೆ ಅಂತೀನಿ. ನಾವು ಕಾಂಪ್ರಮೈಸ್ ಮಾಡ್ಕೊಬೋದು. 90 ಹರ್ಟ್ಸ್ ಪರವಾಗಿಲ್ಲ, ಓಕೆ. ಇನ್ನೇನು 60 ಹರ್ಟ್ಸ್ ನೀಡಿದ್ವಲ್ಲ, ಅದು ಖುಷಿ ಪಡಬೇಕು. 90 ಹರ್ಟ್ಸ್ ಪರವಾಗಿಲ್ಲ. IPS ಡಿಸ್ಪ್ಲೇ ಬದಲು ಅಮೋಲೆಡ್ ನೀಡಿದ್ರೆ ತುಂಬ ಹೆವಿ ಖುಷಿ ಆಗ್ತಾಯಿತ್ತು. ಡಿಸ್ಪ್ಲೇಗೆ ಓಕೆ ಅಂತೀನಿ. ಕ್ಲಾರಿಟಿ, ವ್ಯೂಯಿಂಗ್ ಆಂಗಲ್ಸ್ ಎಲ್ಲ ಒಂದು ಲೆವೆಲ್ಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ, ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. ಬೇಸಿಕ್ ವೇರಿಯಂಟು 4GB RAM ಮತ್ತು 64GB ಸ್ಟೋರೇಜು, ಮತ್ತು ಇನ್ನೊಂದು 6GB RAM ಮತ್ತು 128GB ಸ್ಟೋರೇಜು. ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್ ಆದರೆ, ಸ್ಟೋರೇಜ್ ಬಂದುಬಿಟ್ಟು UFS 2.2 ಸ್ಟೋರೇಜ್. ಈ ಒಂದು ಪ್ರೈಸಂಜಿಗೆ ಬೆಂಕಿ ಅಂತೀನಿ, ಸೂಪರ್ ಅಂತೀನಿ. UFS 2.2 ತುಂಬ ಫಾಸ್ಟಾಗಿ ಅಪ್ಲಿಕೇಶನ್ ಲೋಡ್ ಆಗುತ್ತೆ, ರೀಡು ರೈಟು ಎಲ್ಲ ತುಂಬ ಚೆನ್ನಾಗುತ್ತೆ, ಸ್ಮೂತ್ ಫೀಲ್ನ ಕೊಡುತ್ತೆ ನಿಮಗೆ. ಆ ವಿಷಯದಲ್ಲಿ ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಡೈರೆಕ್ಟಾಗಿ ಒಂದು ಫೋನ್ನ ಪರ್ಫಾರ್ಮೆನ್ಸ್, ಪ್ರೋಸರ್ ಬಗ್ಗೆ ಮಾತನಾಡಬೇಕಂತ, ಈ ಒಂದು ಫೋನಲ್ಲಿ MediaTek Dimensity 700 ಪ್ರೋಸರ್ ಇರುವಂಥದ್ದು. ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸರ್. ಈ ಒಂದು ಪ್ರೈಸ್ ರೇಂಜ್ಗೆ ಅಂತೂ ಬೆಂಚ್ಮಾರ್ಕ್ ನಾನು ಚೆಕ್ ಮಾಡಿದಂಗೆ ಸುಮಾರು 3,20,000 ರೇಟಿಂಗನ್ನು ಕೊಡ್ತಾ ಇದೆ. ಆರಾಮಾಗಿ ಪ್ರತಿಯೊಂದು ಗೇಮನ್ನು ಒಂದು ಲೆವೆಲಿಗೆ ಸೆಟ್ಟಿಂಗಲ್ಲಿ ಆಡ್ಕೊಬೋದಾಯ್ತಾ. ಸೊ ಈ ಪ್ರೈಸ್ ರೇಂಜಿಗೆ ತುಂಬ ಒಳ್ಳೆ ಪ್ರೊಸೆಸರು, ಎರಡನೇ ಮಾತೇ ಇಲ್ಲ. 14,000 ರೂಪಾಯಿಗೆ ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರು, ಆರಾಮಾಗಿ ತೊಗೊಬೋದು. ಗೇಮಿಂಗ್ ಆಗಿರ್ಬೋದು ಅಥವಾ ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ.
ಸೂಪರ್ ಪ್ರೊಸೆಸರ್, ಪರ್ಫಾರ್ಮೆನ್ಸ್ ವೈಸು ಬೆಂಕಿ ಇದೆ. ಇನ್ನು ಡೈರೆಕ್ಟಾಗಿ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಇಲ್ಲಿ ಮೇನ್ ಸೆನ್ಸರ್ 48 ಮೆಗಾ ಪಿಕ್ಸೆಲ್ನ ಸೆನ್ಸಾರು. ನನಗಿದು ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ ಗುರು. ಸೂಪರ್ ಆಗಿದೆ ಅಂತ ನಾನು ಈ ಒಂದು ಪ್ರೈಸ್ ರೇಂಜಲ್ಲಿ ನಾನು ಇದಕ್ಕಿಂತ ಚೆನ್ನಾಗಿರುವಂಥ ಫೋಟೋನ ತೆಗೆಯುವಂಥ ಫೋನನ್ನು ನೋಡಿದ್ದೀನಿ. ಸೂಪರ್ ಆಗಿದೆ ಗುರು ಅಂತ ಅನ್ನಲ್ಲ, ಪರವಾಗಿಲ್ಲ. ಡೇ ರೇಟಲ್ಲಿ ಚೆನ್ನಾಗಿ ತೆಗೆಯುತ್ತೆ ಫೋಟೋನ. ಲೋ ರೇಟಲ್ಲಿ ನನಗೆ ಸ್ವಲ್ಪ ಏನೋ ಒಂಥರ ನನಗೆ ಕಲರ್ಸ್ ಎಲ್ಲ ಅಷ್ಟೊಂದು ಇದಾಗಿ ಕಾಣಲಿಲ್ಲ. ನನಗೆ ಒಂಥರ ಏನೋ ಒಂಥರ ಲೈಟ್ ಅನ್ನಿಸ್ತು ನನಗೆ. ಸೊ ಮೇನ್ ಸೆನ್ಸರ್ ಪರವಾಗಿಲ್ಲ ಅಂತೀನಿ, ಇಂಪ್ರೆಸಿವ್ ಗುರು, ಸಕ್ಕತ್ತಾಗಿದೆ ಅನ್ನಲ್ಲ, ಕೆಲಸ ಒಂದು ಮಾಡುತ್ತೆ ಅಂತೀನಿ. ಆ ಸ್ಯಾಂಪಲ್ಸ್ ನೋಡಿವೆ ಜಡ್ಜ್ ಮಾಡ್ಬೋದು. ಇನ್ನೂ 2 ಸೆನ್ಸರ್ ಹಾಕೋರೆ, ಮಾಡೋಕ್ಕೆ ಕೆಲಸ ಇಲ್ಲ. ಸುಮ್ಮನೆ ನಮ್ಮ ಹಾಕೋಷ್ಟೇ ಟ್ರಿಪಲ್ ಕ್ಯಾಮ್ರಾ ಹಾಕಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ 2 ಸೆನ್ಸರ್ ಹಾಕೋರೆ. 2 ಮೆಗಾ ಪಿಕ್ಸೆಲ್ ಎಂದು ಮ್ಯಾಕ್ರೋ ಲೆನ್ಸ್, 2 ಮೆಗಾ ಪಿಕ್ಸೆಲ್ ಡೆಪ್ತ್ ಸೆನ್ಸರು. ಸೊ ಅದರ ಅವಶ್ಯಕತೆ ಏನು ಇರಲಿಲ್ಲ, ಆಯಿತಾ. ಸೊ ರೇರ್ ಕ್ಯಾಮ್ರಾದಲ್ಲಿ ನಿಮಗೆ ವಿಡಿಯೋಗ್ರಫಿಯಲ್ಲೂ ಕೂಡ ನಿಮಗೆ ಫುಲ್ HD ಮಾತ್ರ ವಿಡಿಯೋ ರೆಕಾರ್ಡ್ ಮಾಡುತ್ತೆ. 4K ನೀಡಬೇಕಾಗಿತ್ತು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ 8 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ. ಸೊ ಇದು ತೆಗೆಯುವಂಥ ಫೋಟೋ ನಾನು ಪರವಾಗಿಲ್ಲ ಅಂತೀನಿ. ಸಾಂಬಾಲ್ ತೋರಿಸ್ತಾ ಇದ್ದೀನಿ ಆಯಿತಾ. ಇಂಪ್ರೆಸಿವ್ ಅನ್ನಲ್ಲ, ಪರವಾಗಿಲ್ಲ, ಚೆನ್ನಾಗಿ ತೆಗಿತು. ಒಂದು ಲೆವೆಲ್ಲಿಗೆ ಕ್ರೇಜಿ ಅನ್ನಲ್ಲ, ಒಂದು ಲೆವೆಲಿಗೆ ಪರವಾಗಿಲ್ಲ. ಇದು ಕೂಡ ನಿಮಗೆ ಫುಲ್ HD ವಿಡಿಯೋ ರೆಕಾರ್ಡನ್ನು ಮಾಡುತ್ತೆ. ಓವರಾಲ್ ಕ್ಯಾಮ್ರಾ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅಂದರೆ ಇದಕ್ಕಿಂತ ಚೆನ್ನಾಗಿ ತೆಗೆಯುವಂಥ ಫೋನ್ಗಳು ಸಿಗ್ತವೆ ಅಂತ ಅನ್ನಿಸ್ತು ನನಗೆ ಪರ್ಸ್ನಲಿ. ಬಟ್ ಓಕೆ, ಕೆಲಸ ಅಂತೂ ಮಾಡುತ್ತೆ, ಬೇಸಿಕ್ ಕೆಲಸ. ಜಾಸ್ತಿ ಕಂಪ್ಲೇಂಟ್ ಮಾಡೋಂಗಿಲ್ಲ, ಹಂಗಿದೆ ಒಟ್ಟಿಗೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕಂತ ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು ಗಮನಿಸ್ತಾ ಇದ್ದೀರಾ. ಒಂದು ಲೆವೆಲಿಗೆ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ. ಮತ್ತು ಫೇಸ್ ಅನ್ಲಾಕ್ ಕೂಡ ಇದೆ. ಫೇಸ್ ಅನ್ಲಾಕ್ ಕೂಡ ತುಂಬ ಒಂದು ಲೆವೆಲಿಗೆ ಫಾಸ್ಟಾಗಿ ಇದೆ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಸ್ಟಿಲ್ ಓಕೆ. ನನಗೆ ಅನ್ನಿಸ್ತಂಗೆ ಒಂದು ಅರ್ಧ ಸೆಕೆಂಡ್ ಟೈಮ್ ತೊಗೊಳ್ಳೋದು ಒಟ್ಟಿಗೆ. ಸೊ ಒಂಚೂರು ಇಂಪ್ರೂವ್ ಆಗ್ಬೋದಾಗಿತ್ತು. ಬೇರೆ ಫೋನ್ಗಳು ನೋಡಿದ್ದೀನಿ ಅಂತ ಪಟ್ಟನ್ ಕ್ಲಿಕ್ ಮಾಡಿದ ತಕ್ಷಣ ಪಟ್ಟನ್ ಓಪನ್ ಆಗಿಬಿಡುತ್ತೆ. ಬಟ್ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಅನ್ನಿಸ್ತು ನನಗೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಂತಂದರೆ ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ತುಂಬ ಜಾಸ್ತಿ ನೋಡೋದು, ತುಂಬ ಕಡಿಮೆ ಅಲ್ಲ. 5000 ನನಗೆ ಅನ್ನಿಸ್ತಂಗೆ ಈ ಒಂದು ಫೋನಲ್ಲಿ ಮಾಡ್ರೇಟ್ ಯೂಸ್ಗೆ ಒಂದಿನ ಬ್ಯಾಟ್ರಿ ಬ್ಯಾಕಪ್ ಆರಾಮಾಗಿ ಬರುತ್ತೆ. ಸ್ಕ್ರೀನ್ ಟೈಮ್ ಒಂದು 6.5 ಗಂಟೆ ಬರ್ಬೋದು ಅಂತ ಅನ್ಕೋತೀನಿ, ಆಯಿತಾ. ಇನ್ನು ಬಾಕ್ಸ್ ಒಳಗೆ 22.5 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡಿದ್ದಾರೆ. ಸೊ ಪರವಾಗಿಲ್ಲ ಅಂತೀನಿ. ಹೆವಿ ಕಡಿಮೆನೂ ಕೊಟ್ಟಿಲ್ಲ ಅವರು, 10 ವ್ಯಾಟ್ 15 ವ್ಯಾಟ್ ನೀಡಿಲ್ಲ. 22.5 ವ್ಯಾಟ್, ಅದು ಕೂಡ ಒಂದು ಲೆವೆಲ್ಗೆ ಹೇಳಬೇಕು ಅಂದರೆ ಕಡಿಮೆ ಅಲ್ಲ, ಜಾಸ್ತಿನೂ ಅಲ್ಲ. 30 ವ್ಯಾಟ್ ನೀಡಿದ್ರು ತುಂಬ ಖುಷಿ ಆಗ್ತಾಯಿತ್ತು ನನಗೆ. 22.5 ಪರವಾಗಿಲ್ಲ ಅಂತೀನಿ. ಇನ್ನು ಸ್ಪೀಕರ್ ಬಗ್ಗೆ ಮಾತಾಡಬೇಕಂತಂದರೆ ಒಂದು ಫೋನಲ್ಲಿ ಮೋನೋ ಸ್ಪೀಕರ್ ಇರುವಂಥದ್ದು, ಬಾಟಮ್ ಫೈರಿಂಗು. ಸ್ಪೀಕರ್ನ ಕ್ಲಾರಿಟಿ ಒಂದು ಲೆವೆಲಿಗೆ ಚೆನ್ನಾಗಿದೆ, ಜೋರಾಗಿ ಕೇಳೋದು ಒಂದು ಲೆವೆಲ್ಗೆ ಆಯಿತಾ. ಬಟ್ ಸ್ಟೀರಿಯೋ ಸ್ಪೀಕರ್ ನೀಡ್ಬೋದಾಗಿತ್ತು. ಈ ಪ್ರೈಸಲ್ಲಿ ಇತ್ತೀಚೆಗೆ ನಿಮಗೆ ಸ್ಟೀರಿಯೋ ಸ್ಪೀಕರ್ಗಳು ಕೂಡ ನೋಡೋಕ್ಕೆ ಸಿಗುತ್ತೆ. ಸೊ ಇದರಲ್ಲಿ ಮೋನೋ ಸ್ಪೀಕರ್, ಬಟ್ ಕ್ಲಾರಿಟಿ ಒಂದು ಲೆವೆಲ್ಗೆ ಚೆನ್ನಾಗಿದೆ ಅಂತ ಅಂತೀನಿ. ಬಟ್ ಸ್ಟಿಲ್ ನೀಡಿದ್ರು ತುಂಬ ಖುಷಿ ಆಗ್ತಾಯಿತ್ತು ನನಗೆ. ಅದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ಆ್ಯಂಡ್ರಾಯ್ಡ್ 11ನ ಬೇಸ್ಮೆಂಟ್ ಆಗ್ತಿರುವಂಥ MIUI 12 ಇರುವಂಥದ್ದು, ಆಯಿತಾ. ಸೊ ಕೆಲವು ಜನಕ್ಕೆ ಈ ಒಂದು MIUI ಇಷ್ಟ ಆಗ್ಬೋದು, ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ. ಈಗಂತೂ ಸ್ವಲ್ಪ ಸ್ಟಾಕ್ ಆ್ಯಂಡ್ರಾಯ್ಡ್ ಟಚ್ಚನ್ನು ನೀಡೋಕ್ಕೆ ಶುರು ಮಾಡಿದ್ದಾರೆ, ಆಯಿತಾ. MI ಅವರು ಒಂದು ಲೆವೆಲಿಗೆ ಸ್ಟಾಕ್ ಆ್ಯಂಡ್ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಬಟ್ ಸ್ಟಿಲ್ ಹೆವಿ ಬೇಡದಂಥ ಅಪ್ಲಿಕೇಶನ್ಗಳು ಎಲ್ಲ ಇದ್ದಾವೆ. ಸೊ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಒಂದು ಲೆವೆಲಿಗೆ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ, ಆಯಿತಾ. ಬಟ್ ಸ್ಟಿಲ್ ನನಗಂತೂ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ಪ್ರತಿಯೊಂದು ಸೆನ್ಸರ್ಸ್ನ ಕೂಡ ಹಾಕಿದರೆ, ಪ್ಲಸ್ IR ಬ್ಲಾಸ್ಟ್ ಕೂಡ ಇರುವಂಥದ್ದು, ಆಯಿತಾ. ಅದೊಂದು ಪ್ಲಸ್ ಪಾಯಿಂಟ್ ಈ ಫೋನ್ಗಳಲ್ಲಿ. ನೀವು ಆರಾಮಾಗಿ ರಿಮೋಟ್ನ ಯಾವುದರ TVನೋ ಅಥವಾ ಫ್ಯಾನ್ನೋ ಕಂಟ್ರೋಲ್ ಮಾಡ್ಬೋದು. ಅದೊಂದು ಒಳ್ಳೆಯ ವಿಷಯ ನನಗೆ ಇಷ್ಟಪಡ್ತೀನಿ. ಇದಿಷ್ಟು ಈ ಒಂದು ಫೋನ್ನ ಮೇಯ್ನ್ ಫೀಚರ್ಸು, ಸ್ಪೆಸಿಫಿಕೇಷನ್ಸು. ನೀವಾಗಾದರೆ ಕೇಳ್ಬೋದು ಈ ಒಂದು ಫೋನನ್ನು 14,000 ಪ್ರೈಸೊಂದಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ಫಸ್ಟ್ ಆಫ್ ಆಲ್ ನಿಮಗೆ 2 ಆಪ್ಷನ್ ಕೊಡ್ತೀನಿ, ಆಯಿತಾ. 5G ಫೋನ್ ಬೇಕು ಅಂತ ಅಂದರೆ ಮತ್ತು ಪರ್ಫಾರ್ಮೆನ್ಸ್ ಬೇಕು ಅಂತ ಅಂದರೆ ಈ ಒಂದು ಫೋನ್ ಆರಾಮಾಗಿ ತೊಗೊಳ್ಳಿ, ಆಯಿತಾ. ಡಿಸ್ಪ್ಲೇ ಚೆನ್ನಾಗಿದೆ, ಬಟ್ ಅಮೋಲೆಡ್ ಡಿಸ್ಪ್ಲೇನೇ ಬೇಕು ಅಂತ ಕೆಲವು ಜನಕ್ಕೆ ಇರುತ್ತೆ, ಆಯಿತಾ. ಅಂಥವ್ರಿಗೆ ಈ ಫೋನ್ ಇಷ್ಟ ಆಗಲ್ಲ. ಸೊ ನೀವು ಅಮೋಲೆಡ್ ಫೋನ್ ಬೇಕು ಅಂತಂದರೆ ಬೇಕಾದ್ರೆ Redmi Note 10 ಒಂದು ಇದು ಬೇಕಾದ್ರೆ ತೊಗೊಬೋದು. ಬಟ್ ಪರ್ಫಾರ್ಮೆನ್ಸ್ ಅದ್ರಲ್ಲಿ ಅಷ್ಟೊಂದು ಸಿಗಲ್ಲ, ಇದರಲ್ಲಿ ಸಿಕ್ಕಷ್ಟು. ಸೊ ಯೋಚನೆ ಮಾಡಿ, ನಿಮಗೆ ಗೇಮಿಂಗ್ ಬೇಕು ಅಂತಂದರೆ 5G ಫ್ಯೂಚರ್ ರೆಡಿ 5G ಬೇಕು ಅಂತ ಅಂದರೆ ಇದನ್ನು ಒಂದು ಆಪ್ಷನ್ನಾಗಿ ಇಟ್ಕೊಬೋದು. 5G ಫೋನೇ ಬೇಕು ಅಂತ ಅಂದರೆ. ಸೊ 14,000 ರೂಪಾಯಿಗೆ ನನಗೆ ಅನಿಸ್ತಂಗೆ ಒಳ್ಳೆ ಪ್ರೈಸನೇ ಇದು. ಮೋಸ ಅಂತೂ ಇದು 14,000 ರೂಪಾಯಿಗೆ ಅಂತ ಪರ್ಸನ್ ನನಗಂತೂ ಅನಿಸುತ್ತೆ. ಸೊ ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವಿಡಿಯೋಲಿ.